ನಮಸ್ತೆ, ನಾನು ಮಾಲಾ ಮಖಿಜಾ ಆಕಾರ ಅಡ್ವರ್ಟೈಸಿಂಗ್ ಇಂದ ನ್ಯೂಸ್ ಫಸ್ಟ್ಗೆ ತುಂಬ ಶುಭಾಶಯಗಳು. ಅವ್ರದ್ದು 5 ಇಯರ್ಸ್ ಕಂಪ್ಲೀಟ್ ಆಗಿದೆ. ಈ ಥರನೇ ಮುಂದೆ ಹೋಗಿ ಅವ್ರು 50 ಇಯರ್ಸ್ ಪ್ಲಸ್ ಕಂಪ್ಲೀಟ್ ಮಾಡಲಿ. ಮಿಸ್ಟರ್ ರವಿಕುಮಾರ್ MD ನ್ಯೂಸ್ ಫಸ್ಟ್ದು, ಆಮೇಲೆ ಟೀಮ್ಗೆ ಎಲ್ಲರಿಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ನಾನು ನ್ಯೂಸ್ ಫಸ್ಟ್ ನೋಡ್ತಾ ಇರ್ತೀನಿ. ಅವ್ರದ್ದು ಚಾನೆಲ್ ತುಂಬ ಚೆನ್ನಾಗಿದೆ. ಅವ್ರ ನ್ಯೂಸ್ ಎಲ್ಲ ಜೆನ್ಯೂನ್ ಇರುತ್ತೆ. ಇಂಟ್ರೆಸ್ಟಿಂಗ್ ಆಗೇ ಅವ್ರು ಪ್ಲೇ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಐ ವಿಶ್ ದೆಮ್ ಆಲ್ ದ ಬೆಸ್ಟ್ and I hope they complete 50 years plus. All the best to News First. Wish them all the best. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾರಾಯಣ್ ಅಂತ. ನಾನು ಅಮೃತವಾಣಿ ಸಂಸ್ಥೆಯ CEO ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮೊದಲನೇದಾಗಿ ನ್ಯೂಸ್ ಫಸ್ಟ್ ಚಾನಲ್ನ 5ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಶುಭಾಶಯಗಳು. ಈ ಚಾನಲ್ ಜೊತೆ ಅಮೃತವಾಣಿ ಸಂಸ್ಥೆ ಆಗಿರ್ಬೋದು, ಪರ್ಸ್ನಲಿ ನಾನಾಗಿರ್ಬೋದು, ಕಳೆದ 5 ವರ್ಷಗಳಿಂದ ಈ ಸಂಸ್ಥೆ ಜೊತೆ ನಾವಿದ್ದೀವಿ. ನಾವು ಈ ಸಂಸ್ಥೆಯ ಪ್ರತಿಯೊಂದು ಏಳು ಬೀಳುಗಳನ್ನ ಕಣ್ಣಾರೆ ಕಂಡಿದ್ದೀವಿ. ಅದಕ್ಕಾದ ಒಂದು ಪರಿಶ್ರಮನ ಸನ್ಮಾನ್ಯ ರವಿಕುಮಾರ್ ಅವರು ಎಷ್ಟು ಅದಕ್ಕೋಸ್ಕರ ಎಫರ್ಟ್ ಹಾಕಿದ್ದಾರೆ, ಅದನ್ನು ಪ್ರತಿಯೊಂದು ನಮ್ಮ ಕಣ್ಣಾರೆ ನಾವು ನೋಡಿರೋಂಥದ್ದು. ಈ ಸಂಸ್ಥೆಯಲ್ಲಿ ಇವತ್ತು ಇಷ್ಟು 200ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಿದ್ದಾರೆ, ಅವರ ಕುಟುಂಬ ಆರಾಮಾಗಿದ್ದಾರೆ ಅಂತಂದರೆ ಅದಕ್ಕೆ ಮೂಲ ಕಾರಣ ರವಿಕುಮಾರ್ ಆಗಿರ್ಬೋದು, ಮತ್ತು ಮಾರುತಿ ಸರ್ ಆಗಿರ್ಬೋದು, ಮತ್ತು ದಿವಾಕರ್ ಸರ್. ಇವರೆಲ್ಲ ಸೇರಿ ಈ ಸಂಸ್ಥೆನ ಇಷ್ಟು ದೊಡ್ಡ ಮಟ್ಟಕ್ಕೆ ಈ ಸಂಸ್ಥೆನ ತೊಗೊಂಡೋಗಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ತುಂಬ ಡಿಫ್ರೆಂಟ್ ಸಬ್ಜೆಕ್ಟ್ಗಳನ್ನ ತೊಗೊಂಬರ್ತಾ ಇದ್ದಾರೆ. ತುಂಬ ಸಬ್ಜೆಕ್ಟ್ಗಳನ್ನ ತೊಗೊಂಬಂದು ಜನಗಳಿಗೆ ಬೇಕಾದ ಮನೋರಂಜನೆಯನ್ನು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಒಳ್ಳೊಳ್ಳೆ ನ್ಯೂಸ್ಗಳನ್ನ, ಅಂದರೆ ಸತ್ಯಕ್ಕೆ ಹತ್ತಿರವಾದ ನ್ಯೂಸ್ಗಳನ್ನ ಈ ಸಂಸ್ಥೆ ಕೊಟ್ಕೊಂಡು ಜನರ ಒಂದು ನೆಚ್ಚಿನ ಚಾನಲ್ ಆಗಿ ಇವತ್ತು ಕರ್ನಾಟಕದಲ್ಲಿ ನೆಲೆ ನಿಂತಿದೆ. ಈ ಚಾನಲು ಹೀಗೇ ಹಲವಾರು ಕಾರ್ಯಕ್ರಮಗಳನ್ನ ಕೊಡಲಿ, ಹಲವಾರು ಸತ್ಯ ಘಟನೆಗಳನ್ನು ಜನಗಳ ಮುಂದೆ ತಂದು ಈ ಚಾನಲ್ಲು ಇನ್ನೂ ಉತ್ತುಂಗಕ್ಕೆ ಹೋಗಬೇಕು ಅನ್ನೋದು ನಮ್ಮ ಆಶಯ. ಇವತ್ತು 5ನೇ ವರ್ಷದ ಏನು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ, ಈ ಸಂಭ್ರಮಾಚರಣೆ ಇನ್ನೂ ಹಲವಾರು ವರ್ಷಗಳ ಕಾಲ ಇದೇ ರೀತಿ ಒಂದು ಸಂಸ್ಥೆಯಾಗಿ ಎಲ್ಲ ಸಿಬ್ಬಂದಿ ವರ್ಗದವ್ರನ್ನು ಒಟ್ಟಿಗೆ ಕರ್ಕೊಂಡು ಹೋಗಲಿ, ಅವರಿಗೆ ಇನ್ನೂ ಅತಿ ಹೆಚ್ಚು ಯಶಸ್ಸು ಸಿಗಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಪರ್ಸ್ನಲಿ ನಾನು ರವಿಕುಮಾರ್ ಸರ್ಗಾಗಲಿ, ಮಾರುತಿ ಸರ್ಗಾಗಲಿ ಅಥವಾ ದಿವಾಕರ್ ಸರ್ಗಾಗಲಿ ನಾನು ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಪ್ರತಿ ಹಂತದಲ್ಲೂ ಈ ಸಂಸ್ಥೆಯ ಏಳಿಗೆಗೋಸ್ಕರ ದುಡಿದವರು. ಅವರು ಒಂದು ಯೂಟ್ಯೂಬ್ ಚಾನಲಿಂದ ಪ್ರಾರಂಭವಾದಂಥ ಈ ಸಂಸ್ಥೆ ಒಂದು ಯೂಟ್ಯೂಬ್ ಚಾನಲ್ ಮಾಡಿ, ನಂತರ ಅದನ್ನು ಒಂದು ಸ್ಯಾಟಲೈಟ್ ಚಾನಲ್ ಆಗಿ ಕನ್ವರ್ಟ್ ಮಾಡಿ, ಅದಕ್ಕೆ ಬೇಕಾದಂತಹ ತಮ್ಮ ಅನೇಕ ತನು ಮನ ಧನಗಳನ್ನ ಇದಕ್ಕೆ ಅರ್ಪಣೆ ಮಾಡಿ ಈ ಚಾನಲ್ ಇಷ್ಟೊಂದು ಉತ್ತುಂಗಕ್ಕೆ ಹೋಗೋದಕ್ಕೆ ಕಾರಣ ಆಗಿದ್ದಾರೆ. ಹಾಗೆ ಅಮೃತವಾಣಿ ಸಂಸ್ಥೆಗೆ ತನ್ನ ಮೊದಲನೇ ದಿನದಂದು ಕೂಡ ಅಮೃತವಾಣಿ ಸಂಸ್ಥೆ ಈ ನ್ಯೂಸ್ ಫಸ್ಟ್ ಚಾನಲ್ ಜೊತೆ ಕೈ ಜೋಡಿಸಿದೆ. ಅವತ್ತಿಂದ ಇವತ್ತುವರೆಗೂ ನಮ್ಮ ಅಮೃತವಾಣಿ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದೆ ಈ ನ್ಯೂಸ್ ಚಾನಲ್ಸು. ಸೊ ಇವರು ಪ್ರತಿ ಹಂತದಲ್ಲೂ ಅಮೃತವಾಣಿ ಸಂಸ್ಥೆಯ 7 ಬೀಳುಗಳಲ್ಲಿ ಸಹಾಯ ಮಾಡಿದ್ದಾರೆ. ಮತ್ತು ಇವತ್ತು ನಾವು ಏನು ನಮ್ಮ ಅಡ್ವರ್ಟೈಸ್ಮೆಂಟ್, ಅವರ ಚಾನಲಲ್ಲಿ ನಮ್ಮ ಪ್ರಾಡಕ್ಟ್ಗಳನ್ನ ಅಡ್ವರ್ಟೈಸ್ಮೆಂಟ್ ಕೊಡೋ ಮುಖಾಂತರ ನಮ್ಮ ಪ್ರಾಡಕ್ಟ್ಗಳನ್ನ ಯಶಸ್ಸಿಗೂ ಇವರು ಕಾರಣ ಆಗಿದ್ದಾರೆ. ಸೊ ಇದ್ರ ಮುಖಾಂತರ ಈ ಅಮೃತವಾಣಿ ಏಳಿಗೆಗೂ ಕೂಡ ನ್ಯೂಸ್ ಫಸ್ಟ್ ಚಾನಲ್ ಕೂಡ ಕಾರಣ ಆಗಿದೆ ಅನ್ನೋದಕ್ಕೆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಚಾನಲ್ಗೆ ಇನ್ನೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್, ಸಾಯಿ ಸಮೃದ್ಧಿ ಮೀಡಿಯಾ ಆ್ಯಡ್ ಏಜೆನ್ಸಿಯ ಮಾಲೀಕ. ನ್ಯೂಸ್ ಫಸ್ಟು 5 ವರ್ಷ ಪೂರೈಸಿ 6ನೇ ವರ್ಷಕ್ಕೆ ಕಾಲಿಟ್ಟಿದೆ. ನ್ಯೂಸ್ ಫಸ್ಟ್ ಎಲ್ಲ ಕರ್ನಾಟಕ ಜನತೆಗೆ ಮನೆ ಮಾತಾಗಿದೆ. ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಬರ್ತಾ ಇದೆ. ಅದು ರೈತರ ಕಾರ್ಯಕ್ರಮ ಆಗಿರ್ಬೋದು, ಒಂದು ಬಡವರ ಬಂದಿನ ಕಾರ್ಯಕ್ರಮ ಆಗಿರ್ಬೋದು, ಒಂದು ನ್ಯೂಸ್ ಆಗಿರ್ಬೋದು, ಒಂದು ರಾಜಕೀಯದಾಗಿರ್ಬೋದು, ಎಲ್ಲ ಕಾರ್ಯಕ್ರಮವೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಇಡೀ ಕರ್ನಾಟಕ ಆದ್ಯಂತ ಮನೆ ಮಾತಾಗಿದೆ ನ್ಯೂಸ್ ಫಸ್ಟ್ ಅವ್ರಿಗೆ ಆಲ್ ದ ಬೆಸ್ಟ್. ಮತ್ತು ನ್ಯೂಸ್ ಫಸ್ಟು MD ರವಿಕುಮಾರ್ ಅವರು ಮತ್ತು ರವಿಕುಮಾರ್ ಅವರ ಟೀಮ್ಗೆ ಆಲ್ ದಿ ಬೆಸ್ಟ್. ಈಗ 5 ವರ್ಷ ಆಗಿದೆ, ಇದೇ 50 ವರ್ಷ ಪೂರೈಸಲಿ ಅಂತ ಕೇಳ್ಕೊತೀನಿ. ತುಂಬ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ನ್ಯೂಸ್ ಫಸ್ಟ್ ಟೀಮ್ಗೆ ಆಲ್ ದಿ ಬೆಸ್ಟ್.